ಇಲ್ಲಿ ಬೆಕ್ಕಿಗಾಗಿ ಒಂದು ಟೆಂಪಲ್ ಇದೆ. ಯಾವತ್ತೂ ನಾನು ನೋಡಿಲ್ಲ ಕೇಳಿಲ್ಲ. ಬನ್ನಿ ಹೋಗಿ ನೋಡೋಣ. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿದ್ದೇವೆ ಶಿಬುಯಾದಲ್ಲಿ. ಇವತ್ ನಾವು ಗೋಟುಗುಜಿ ಟೆಂಪಲ್ಗೆ ಹೋಗ್ತಿದ್ದೇವೆ. ಇಲ್ಲಿ ಮಿಯಾವ್ ಇದೆ. ಎಸ್, ಬೆಕ್ಕಿನ ಟೆಂಪಲ್ ಇದು. ಇಲ್ಲಿಗೆ ಹೋಗ್ತಿದ್ದೇವೆ. ನೋಡೋಣ, ಫಸ್ಟ್ ಟೈಮ್ ಹೋಗ್ತಿರೋದು ಬೆಕ್ಕಿನ ಟೆಂಪಲ್ಗೆ. ಹೇಗಿದೆ ಅಂತ ನೋಡೋಣ. 17th ಸೆಂಚುರಿಯ ಸ್ಟಾರ್ಟಿಂಗ್ ಅಲ್ಲಿ ಒಮಿಹಿಕೊನೆ ಪ್ರಾಂತದ ಸೆಕೆಂಡ್ ರಾಜ ಲೀ ನವಟಾಕ ಅಚಾನಕ್ ಆಗಿ ಒಂದು ಥಂಡರ್ ಸ್ಟಾರ್ಮ್ ಅಲ್ಲಿ ಸಿಕ್ಕಾಕೊಂಡ್ರಂತೆ. ಆವಾಗ ಈ ಟೆಂಪಲ್ ಅಲ್ಲಿ ವಾಸವಾಗಿದ್ದ ಒಂದು ಬೆಕ್ಕು ಅವರನ್ನ ಆಶ್ರಯ ಕೊಟ್ಟು ಒಳಗಡೆ ಕರೀತಂತೆ. ಸೊ ಬೆಕ್ಕಿಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೋಸ್ಕರ ರಾಜನು ಈ ಟೆಂಪಲ್ ಅನ್ನು ಲೀ ಕುಲಕ್ಕೆ ಅರ್ಪಿಸಿದ್ರಂತೆ. ರಾಜನ ಮರಣದ ನಂತರ ಈ ಟೆಂಪಲ್ ಅನ್ನು ಗೋಟುಕೂಜಿ ಅಂತ ಹೇಳ್ಕೊಂಡು ರೀನೇಮ್ ಮಾಡಿದ್ರಂತೆ. ಈ ಹೆಸರು ರಾಜನ ಮರಣೋತ್ತರ ಬೌದ್ಧ ನಾಮದಿಂದ ಡಿರೈವ್ ಮಾಡಲಾಗಿದಂತೆ. ಮುಂದಕ್ಕೆ ಈ ಬೆಕ್ಕು ಗುಡ್ ಲಕ್ ತರ್ತದೆ ಅಂತ ಹೇಳಿ ಇಲ್ಲಿ ಜನರು ಬಿಲೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ ಟೆಂಪಲ್ ತುಂಬಾ ಫೇಮಸ್ ಆಗ್ತಾ ಹೋಯ್ತು. ಅವಾಗ್ದಿಂದ ರೈಟ್ ಪಾಡ್ ಕ್ಯಾಟ್ ಫಿಗರಿನ್, ಅದನ್ನ ಮನಿಕಿ ನೆಕೋ ಅಂತ ಕರೀತಾರೆ, ಅದು ಶ್ರದ್ಧಾಳುಗಳಲ್ಲಿ ತುಂಬಾ ಫೇಮಸ್ ಆಗೋಯ್ತು. ಈ ಟೆಂಪಲ್ ಅಲ್ಲಿ ಎಂಟ್ರಿ ಫೀ ಇಲ್ಲ. ಟೆಂಪಲ್ ನ ಒಳಗಡೆ ವಿಸಿಟರ್ಸ್ ಬೇರೆ ಬೇರೆ ಸೈಜಿನ ಕ್ಯಾಟ್ ಫಿಗರಿನ್ ಅನ್ನ ಖರೀದಿಸಬಹುದು. ಪ್ರೇ ಮಾಡಿ ಗುಡ್ ಲಕ್ ಗೋಸ್ಕರ ಈ ಕ್ಯಾಟ್ ಸ್ಟ್ಯಾಚ್ಯೂಸ್ ಅನ್ನ ಟೆಂಪಲ್ ಅಲ್ಲಿ ಇಟ್ಟು ಹೋಗ್ಬೋದು, ಇಲ್ಲ ಮನೆಗೆ ತಕೊಂಡ್ ಹೋಗ್ಬೋದು. ಬಟ್ ತಮ್ಮ ವಿಶ್ ಪೂರ್ತಿ ಆದಾಗ ಇಲ್ಲಿ ವಾಪಸ್ ಈ ಕ್ಯಾಟ್ ಫಿಗರಿನ್ ಅನ್ನ ತಕೊಂಡ್ ಬಂದು ಇಟ್ಟು ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ 1000 ಈ ಕ್ಯಾಟ್ ಸ್ಟ್ಯಾಚ್ಯೂಸ್ ಇದೆ. ನಾವಿವಾಗ ಸೆಟಗಾಯ ಸ್ಟೇಷನ್ ಅಲ್ಲಿ ಇದ್ದೇವೆ. ಇಲ್ಲಿ ಗೋಟುಗುಜಿ ಟೆಂಪಲ್ ಇಂದಾಗಿ ಒಂದು ಕ್ಯಾಟ್ ಥೀಮ್ ನ ಟ್ರೈನ್ ಕೂಡ ಇದೆ. ನಾವು ಅದೇ ಟ್ರೈನ್ ಅಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ಕಾಯ್ತಾ ಇದ್ದೇವೆ. ಸೊ ಇವಾಗ ಈ ಟ್ರೈನ್ ಅನ್ನ ನಾವು ಬಿಡ್ತಿದ್ದೇವೆ. ನೆಕ್ಸ್ಟ್ ಯಾವಾಗ ಬರ್ತದೆ ನೋಡು ಆ ಕ್ಯಾಟ್ ಟ್ರೈನ್. ಇಲ್ಲಿ ಹಳೆ ಟ್ರೈನ್ ಅನ್ನ ಒಂದು ಡಿಸ್ಪ್ಲೇ ಮಾಡೆಲ್ ಆಗಿ ಹೀಗೆ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಜನರು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸ್ಪೆಷಲಿ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಒಳ್ಳೆ ಟೈಮ್ ಪಾಸ್ ಮಾಡ್ತಿದ್ದಾರೆ. ಒಳ್ಳೆ ಐಡಿಯಾ ಅಲ್ಲ? ನಾವು ಅವಾಗದಿಂದ ಮಿಯಾವ್ ಟ್ರೈನಿಗೆ ಕಾಯ್ತಾ ಇದ್ದೇವೆ. ಬಟ್ ಆ ಟ್ರೈನ್ ಇನ್ನೂ ಪತ್ತೆನೇ ಇಲ್ಲ. ಆ ಟ್ರೈನಿಗೋಸ್ಕರ ನಾವು ಪ್ರೀವಿಯಸ್ ಟ್ರೈನ್ ಕೂಡ ಸ್ಕಿಪ್ ಮಾಡಿದ್ವಿ. ಇವಾಗ ಈ ಯೆಲ್ಲೋ ಕಲರ್ ಟ್ರೈನ್ ಬರ್ತಾ ಇದೆ, ಅದರಲ್ಲೇ ಹೋಗೋಣ ಅಂತ ಎಣಿಸ್ತಾ ಇದ್ದೇವೆ. ಇಲ್ಲಾಂತಂದ್ರೆ ತುಂಬಾ ಲೇಟ್ ಆಗೋಗ್ಬಿಡುತ್ತೆ. ಮತ್ತೆ ಇಲ್ಲಿ ಸ್ಟೇಷನ್ ಮಾಸ್ಟರ್ ಅನ್ನು ಕೇಳಿದಾಗ ಗೊತ್ತಾಯ್ತು ಇವತ್ತು ಕ್ಯಾಟ್ ಟ್ರೈನ್ ಹಾಲಿಡೇ ಅಂತ ಹೇಳಿ. ಸೊ ಆ ಟ್ರೈನ್ ಇವತ್ತು ಬರುದಿಲ್ಲ. ಇವತ್ ಫ್ರೈಡೆ, ಬಟ್ ಹಾಗೇನಿಲ್ಲ, ಫ್ರೈಡೇನೆ ಅದು ಟ್ರೈನ್ ಇಲ್ಲ ಅಂತೇಳಿ. ಸೊ ಹಾಗಾಗಿ ಹೇಳಲಿಕ್ ಸಾಧ್ಯ ಇಲ್ಲ ಯಾವ್ದೇನ ಇದೆ ಇಲ್ಲ ಅಂತ ಹೇಳಿ. ಆ ಟ್ರೈನ್ ನ ಸ್ಟಾರ್ಟಿಂಗ್ ಮತ್ತು ಎಂಡ್ ಸ್ಟೇಷನ್ ಅಲ್ಲಿ ಮಾರ್ನಿಂಗ್ 5 o'clock ಶೆಡ್ಯೂಲ್ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದನ್ನ ನೋಡಿ ನೀವು ನಿಮ್ಮ ಶೆಡ್ಯೂಲ್ ಪ್ಲಾನ್ ಮಾಡ್ಬೋದು. ನಾವು ಸಂಜನ್ ಜಯದಲ್ಲಿದ್ದೇವೆ. ಹೀಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಒಂದು ಸ್ಪೆಷಲ್ ಏನೋ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದೇನೆ. ಬನ್ನಿ ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಲಿಂದ ಯಾರು ನಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳಿ. ಎಸ್, ಗೋರಿಲ್ಲಾ. ಇಲ್ಲಿ ಇವಾಗ ಏನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಾ ಇದೆ. ಸೊ ಅನ್ಫಾರ್ಚುನೇಟ್ಲಿ ನಮ್ಗೆ ಕ್ಲಿಯರ್ ವ್ಯೂ ಸಿಗ್ತಾ ಇಲ್ಲ ಗೋರಿಲ್ಲಾದು. ಇಲ್ಲಾಂತಂದ್ರೆ ತುಂಬಾನೇ ಚಂದ ತೋರ್ತಿತ್ತು. ಸುಮಾರು ದೊಡ್ಡ ಗೋರಿಲ್ಲಾ ಇದು. ಒಂದ್ ಕೈ ಇಲ್ಲಿ ಕೆಳಗ್ ತನಕ ಬಂದಿದೆ, ಇನ್ನೊಂದು ಇಲ್ಲಿ ಮೇಲ್ಗಡೆ ಬಿಲ್ಡಿಂಗ್ ಅನ್ನ ಹಿಡ್ಕೊಂಡಿದೆ. ಪೂರ್ತಿ ಬಿಲ್ಡಿಂಗ್ ಅನ್ನ ಅಪ್ಕೊಂಡ್ ಕೂತಿದೆ ಇದು. ಗೋರಿಲ್ಲಾ ಬಿಲ್ಡಿಂಗ್ ನೋಡಿ ವಾಪಸ್ ಬರ್ತಿರ್ಬೇಕಾದ್ರೆ ಈ ಲೋಕಲ್ ಶಾಪ್ ಸಿಕ್ತು ನಮ್ಗೆ. ಇಲ್ಲಿ ನೋಡಿ ಎಷ್ಟೆಲ್ಲ ವಿಧ ವಿಧವಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇದೆ. ಸ್ಟ್ರಾಬೆರೀಸ್, ಆಪಲ್ಸ್, ಆರೆಂಜಸ್, ಡಿಫ್ರೆಂಟ್ ವೆರೈಟಿ ಆಫ್ ಮಶ್ರೂಮ್ಸ್, ಸುಮಾರೆಲ್ಲ ಇದೆ. ನೋಡ್ಲಿಕ್ಕೆ ಖುಷಿ ಆಯ್ತು ನಮ್ಗೆ ಈ ಶಾಪ್ ನೋಡಿ.
ಸುತ್ತಡಿ ಸುತ್ತಡಿ ಹಸ್ವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ರೆಸ್ಟೋರೆಂಟ್ ಪಕ್ಕದಿಂದ ಹೋಗ್ಬೇಕಾದ್ರೆ ಘಮ್ ಅಂತ ಬಟರ್ ಚಿಕನ್ ಸ್ಮೆಲ್ ಬಂತು. ಅದಕ್ಕೆ ನಾವಿಲ್ಲಿಗ ಒಳಗ್ ಬಂದಿದ್ದೇವೆ, ನೋಡೋಣ ಹೇಗಿದೆ ಅಂತೇಳಿ. ಜಾಪನೀಸ್ ಬಟರ್ ಚಿಕನ್ ಕರಿ ಮತ್ತೆ ರೈಸ್. ತುಂಬಾನೇ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ. ಆರೆಂಜ್, ಪ್ರಾಪರ್ ಆರೆಂಜ್ ಜ್ಯೂಸ್, ತುಂಬಾನೇ ಚೆನ್ನಾಗಿದೆ. ಊಟ ತುಂಬಾ ಚೆನ್ನಾಗಿದೆ. ನಾವು ಜಪಾನ್ ಅಲ್ಲಿ ಇವಾಗ ಇಷ್ಟು ದಿನದಿಂದ ಇದ್ದೇವೆ. ನಾನು ಜಸ್ಟ್ ಒಂದ್ಸಲ ಹಾರ್ನ್ ಸೌಂಡ್ ಕೇಳಿದ್ದೇನೆ. ಇಲ್ಲಿ ಟ್ರಾಫಿಕ್ ರೂಲ್ ಪ್ರಕಾರ ಹಾರ್ನ್ ಮಾಡೋ ಹಾಗಿಲ್ಲ. ಸೊ ಗಾಡಿ ನಮ್ ಹಿಂದೆ ಏನಾದ್ರು ಇದ್ರೆ, ನಾವು ಗಾಡಿ ಮುಂದೆ ನಡೀತಾ ಇದ್ದೇವೆ, ನಮ್ಗೆ ಗೊತ್ತಿಲ್ಲ ಹಾಗೆ ಗಾಡಿ ಹಿಂದೆ ಬರ್ತಿದೆ ಅಂತ, ಹಾಗಿದ್ರು ಕೂಡ ಹಾರ್ನ್ ಮಾಡಲ್ಲ ಇಲ್ಲಿ ಗಾಡಿ. ನಾವು ಸೈಡಿಗೆ ಹೋಗೋವರೆಗೆ ಕಾರ್ ಬಿಟ್ಟು ನಮ್ಮ ಹಿಂದೆನೆ ಗಾಡಿ ತಗೊಂಡ್ ಬರ್ತಾರೆ. ಇದು ನಾನ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಸೊ ತುಂಬಾನೇ ಪೇಷನ್ಸ್ ಇದೆ ಇಲ್ಲಿ ಜನರಿಗೆ. ಇಲ್ಲಿ ಗಾಡಿಗಳು ಹಾರ್ನ್ ಮಾಡಲ್ಲ ಸರಿ, ಆದ್ರೆ ಇಲ್ಲಿ ಈವನ್ ನಾಯಿಗಳು ಕೂಡ ಬೊಗಳಲ್ಲ. ಎಷ್ಟೊಂದ್ ಜನ ಇಲ್ಲಿ ನಾಯಿ ಸಾಕ್ತಾರೆ. ನಮ್ಮ ಈ ಮಕ್ಳನ್ನ ತಗೊಂಡು ಹೋಗೋ ಪ್ರಾಮ್ಸ್ ಇದೆಲ್ಲ, ಅದ್ರಲ್ಲೆಲ್ಲ ನಾಯಿ ಮರಿಯನ್ನ ತಗೊಂಡು ಹೋಗ್ತಿರ್ತಾರೆ. ಆದ್ರೆ ಒಂದ್ಸಲನೂ ನಾಯಿ ಬೊಗಳಿಲ್ಲ ಇಲ್ಲಿ. ಸೊ ಗಾಡಿಗಳು ಹಾಗೂ ನಾಯಿಗಳು ಯಾರು ಇಲ್ಲಿ ಸೌಂಡ್ ಮಾಡಲ್ಲ. ಎಷ್ಟು ನಿಶಬ್ದ ಇದೆ ನೋಡಿ. ಇವಾಗ ನಾನು ಇಲ್ಲಿ ರೋಡಲ್ಲಿ ಮಾತನಾಡ್ಕೊಂಡು ಹೋಗ್ತಿದ್ದೇನೆ, ಅಂತ ಸೌಂಡ್ ಏನು ಇಲ್ಲ ಅಲ್ವಾ. ತುಂಬಾನೇ ಶಾಂತಿ ಇದೆ ಪೂರ್ತಿ ಜಪಾನ್ ಅಲ್ಲಿ ನಿಮ್ಗೆ ಚೀಪರ್ ಲಗೇಜ್ ಬ್ಯಾಗ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಗಿನ್ಜಾ ಕರೆನ್ ಅನ್ನೋ ಸ್ಟೋರಿಗೆ ಬರ್ಬೋದು. ನಾನಿವಾಗ ಸದ್ಯಕ್ಕೆ ಅವರ ನಿಯನ್ ಭಾಷೆ ಔಟ್ಲೆಟ್ ಅಲ್ಲಿ ಇದ್ದೇನೆ. ಇವರದ್ದು 2-3 ಔಟ್ಲೆಟ್ ಬೇರೆ ಕಡೆ ಕೂಡ ಇದೆ. ಆ ಔಟ್ಲೆಟ್ಸ್ ಅನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಕೊಡ್ತೀನಿ, ಅದ್ರಲ್ಲಿ ನೋಡಿ. ಇದು ಸ್ಟೋರು, ಸುಮಾರು ವೆರೈಟಿ ಲಗೇಜ್ ಬ್ಯಾಗ್ಸ್ ಇದೆ. ಹಾರ್ಡ್ ಕೇಸ್ ಬಾಕ್ಸ್ ಲಗೇಜ್ ಬ್ಯಾಗ್ಸ್ ಇದೆ ಇವ್ರ ಹತ್ರ. ನೀವೇನಾದ್ರೂ ಹಾರ್ಡ್ ಕೋರ್ ಪೋಕೆಮಾನ್ ಫ್ಯಾನ್ ಆಗಿದ್ರೆ ಜಪಾನ್ನ ಈ ಸ್ಟೋರ್ ನಿಮ್ಗೋಸ್ಕರ ಮಾಡಿರೋದು. ಇದು ವರ್ಲ್ಡ್ ನ ಅತಿ ದೊಡ್ಡ ಪೋಕೆಮಾನ್ ಸ್ಟೋರ್. ಇಲ್ಲಿ ಪೋಕೆಮಾನ್ ರಿಲೇಟೆಡ್ ಎಲ್ಲಾ ಟೈಪ್ ಟಾಯ್ಸ್ ಸಿಗ್ತದೆ ನಿಮ್ಗೆ. ಕೀ ಚೈನ್, ಅದ್ರ ಎಗ್ಸ್, ಬುಕ್ಸ್, ಏನ್ ಬೇಕು ಎಲ್ಲಾನು ಸಿಗ್ತದೆ. ಸೊ ನೀವೇನಾದ್ರೂ ಇಲ್ಲಿ ಬಂದ್ರೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಪೋಕೆಮಾನ್ ಸ್ಟೋರಿಗೆ ಬಂದಿದ್ವಿ. ಸೊ ನಾನು ಒಂದು ಪೋಕೆಮಾನ್ ಎತ್ಕೊಂಡ್ ಬಂದೆ, ಪಿಕಾಚು ನನ್ ಜೊತೆ ನಮ್ಮ ಮನೆಗೆ ಬರ್ತಿದೆ. ಇಲ್ಲಿ ನೋಡಿ, ಈ ಶಾಪ್ ಅಲ್ಲಂತೂ ಪಿಕಾಚು ಸ್ವೀಟ್ಸ್ ಇದೆ. ಪಿಕಾಚು ಶೇಪ್ ನ ಕೇಕ್ ಎಲ್ಲ ಮಾಡಿ ಕೊಡ್ತಾರೆ.
ಪೋಕೆಮಾನ್ ಸ್ಟೋರ್ ಅಲ್ಲಿದೆ. ಸಿಂಚನ್ ಫ್ಯಾನ್ಸ್ಗೋಸ್ಕರ ಇಲ್ಲಿ ಸಿಂಚನ್ ಸ್ಟೋರ್ ಕೂಡ ಇದೆ. ಮಕ್ಕಳ ಜೊತೆ ಈ ಬಿಲ್ಡಿಂಗ್ ಎಂಟರ್ ಆದ್ರೆ ದೊಡ್ಡ ಬಿಲ್ ಮಾಡದೆ ಇಲ್ಲಿಂದ ಹೊರಗೋಗೋದು ತುಂಬಾನೇ ಕಷ್ಟ ಇದೆ. ಮಕ್ಕಳಿಗೆ ಬೇಕಾದ ಎಲ್ಲ ಕ್ಯಾರೆಕ್ಟರ್ಸ್ ಇಲ್ಲಿ ಅವೈಲೇಬಲ್ ಇದೆ. ಟೋಕಿಯೋದ ಈ ಆನಿಮೇಟ್ ಸ್ಟೋರ್ ವರ್ಲ್ಡ್ ನ ಅತಿ ದೊಡ್ಡ ಕಾಮಿಕ್ ಬುಕ್ ಸ್ಟೋರ್ ಆಗಿದೆ. ಇಲ್ಲಿ ಸಿಡಿ, ಡಿವಿಡಿ, ಅಪ್ಯಾರಲ್ಸ್, ಆಕ್ಸೆಸರೀಸ್, ಬುಕ್ಸ್, ಮ್ಯಾಗಝಿನ್ಸ್, ಪೋಸ್ಟರ್ಸ್ ನಿಮ್ಗೆ ಏನ್ ಬೇಕೋ ಅದು ಸಿಗ್ತದೆ. ತುಂಬಾ ದೊಡ್ಡ ಸ್ಟೋರ್ ಇದು. 10 ಫ್ಲೋರ್ಸ್ ಇದೆ. ನೀವೇನಾದ್ರೂ ಆನಿಮೆ ಫ್ಯಾನ್ ಆಗಿದ್ರೆ ಇಲ್ಲಿ ಪಕ್ಕ ವಿಸಿಟ್ ಮಾಡಿ, ನಿಮ್ಗೆ ಇದು ಸ್ವರ್ಗದ ತರ ತೋರ್ತದೆ. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಶಿಂಜುಕುನ ಈ ಒಂದು ಸಣ್ಣ ಏರಿಯಾದ ಹೆಸರು ಶಿಂಜುಕು ಗೋಲ್ಡನ್ ಗಾಯ್. ಇಲ್ಲಿ ಸುಮಾರು ನ್ಯಾರೋ ಸ್ಟ್ರೀಟ್ಸ್ ಇದೆ. ಈ ಸ್ಟ್ರೀಟ್ಸ್ ಅಲ್ಲಿ ಸುಮಾರೆಲ್ಲ ಬಾರ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 200 ಬಾರ್ಸ್ ಇದೆ ಅಂತ ಇಲ್ಲಿ. ಮತ್ತೆ ಇದೆಲ್ಲ ಬರೀ ಸಣ್ಣ ಸಣ್ಣ ಶಾಪ್ಸ್, 4-5 ಜನ ಕುತ್ಕೊಳ್ಳೋ ಅಂತದ್ದು ಆ ತರದ ಶಾಪ್ಸ್ ಇದೆ. ತುಂಬಾ ಸಣ್ಣ ಬಾರ್ಸ್ ಇದು. ಬಟ್ ಇದೊಂದು ಲೈವ್ಲಿ ಪ್ಲೇಸ್. ಒಂದು 8 ಗಂಟೆ ಆಚೆ ನೀವು ಹೋದ್ರೆ ಅದರಿಂದ ರಾತ್ರಿ ಇಡೀ ಫುಲ್ ಆನ್ ಪಾರ್ಟಿ ನಡೀತದೆ ಈ ಬಾರ್ಸ್ ಅಲ್ಲಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾಳೆ ನಿಮ್ಮನ್ನ ನಾನು ಇಲ್ಲಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಸ್ಟೋರ್ ಯದೋಬಾಶಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್. ಬಾಯ್ ಬಾಯ್.